ಕಿರಣ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ತಡರಾತ್ರಿವರೆಗೂ ಕೆಲಸ ಮಾಡುವುದು ಅವನ ಅಭ್ಯಾಸ. ಒಂದು ರಾತ್ರಿ 2:45ಕ್ಕೆ ಅವನ ಲ್ಯಾಪ್ಟಾಪ್ಗೆ ಒಂದು ವಿಡಿಯೋ ಕಾಲ್ ಬಂತು. ಕರೆ ಮಾಡುತ್ತಿದ್ದವರ ಹೆಸರಿರ್ಲಿಲ್ಲ, ಬರೀ ಅನ್ನೋನ್ ಅಂತ ಇತ್ತು. ಕುತೂಹಲಕ್ಕೆ ಕಿರಣ್ ಕಾಲ್ ಅಟೆಂಡ್ ಮಾಡ್ದ. ಸ್ಕ್ರೀನ್ ಮೇಲೆ ಕತ್ತಲೆ ಇತ್ತು, ಆದ್ರೆ ಕಿರಣ್ಗೆ ತನ್ನದೇ ರೂಮಿನ ಶಬ್ದಗಳು ಕೇಳಿಸ್ತೊಡಗಿದ್ವು. ಅವನು ಕೀಬೋರ್ಡ್ ಟೈಪ್ ಮಾಡುತ್ತಿರುವ ಶಬ್ದ, ಫ್ಯಾನ್ ತಿರುಗುವ ಶಬ್ದ. ಅಂದ್ರೆ ಆ ವಿಡಿಯೋ ಕಾಲ್ ಅವನ ಮನೆಯ ಒಳಗಿನಿಂದಲೇ ಬರ್ತಿತ್ತು. ಅವನು ಮೆಲ್ಲನೆ ಹಿಂದೆ ತಿರುಗಿ ನೋಡ್ದ, ಯಾರೂ ಇರ್ಲಿಲ್ಲ. ಆದ್ರೆ ಸ್ಕ್ರೀನ್ ಮೇಲೆ ಒಂದು ಕೈ ಕಾಣಿಸಿತ್ತು. ಆ ಕೈ ಕಿರಣ್ ಹೆಗಲ ಮೇಲಿರಲು ಪ್ರಯತ್ನಿಸುತ್ತಿತ್ತು. ಕಿರಣ್ ತನ್ನ ಹೆಗಲನ್ನು ಮುಟ್ಕೊಂಡಾಗ ಅಲ್ಲಿ ಯಾವುದೋ ಮಂಜುಗಡ್ಡೆಯಂತಹ ತಂಪು ಅನುಭವವಾಯಿತು. ಅಷ್ಟ್ರಲ್ಲಿ ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಬಂತು. ಹಿಂದೆ ನೋಡಬೇಡ, ನಾನು ನಿನ್ನ ಸ್ಕ್ರೀನ್ ಒಳಗಡೆ ಇದ್ದೇನೆ. ಕಿರಣ್ ಎದೆಯ ಬಡಿತ ಜೋರಾಗಿತ್ತು. ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಆ ಕೆಂಪು ಕಣ್ಣಿನ ಮುಖ ಅಟ್ಟಹಾಸಗೈಯುತ್ತಾ ಮಾಯವಾದಾಗ ಇಡೀ ಮನೆಯ ಲೈಟ್ಗಳು ಒಮ್ಮೆಲೆ ಆಫ್ ಆದವು. ಗಾಳಿ ಬೀಸದಿದ್ದರೂ ಕಿಟಿಕಿಗಳು ತಾನಾಗಿಯೇ ಜೋರಾಗಿ ಬಡಿದುಕೊಳ್ಳತೊಡಗಿದವು. ಇದು ಬರೀ ಭ್ರಮೆಯಲ್ಲ ಎಂದು ಕಿರಣ್ಗೆ ಅರ್ಥವಾಯಿತು. ಅವನು ನೆಲದ ಮೇಲೆ ಬಿದ್ದಿದ್ದ ತನ್ನ ಫೋನ್ ಹುಡುಕಿ ಟಾರ್ಚ್ ಆನ್ ಮಾಡ್ದ. ಬೆಳಕು ಬಿದ್ದ ತಕ್ಷಣ ಅವನು ಬೆಚ್ಚಿಬಿದ್ದ. ಅವನ ಲ್ಯಾಪ್ಟಾಪ್ನ ಕೀಬೋರ್ಡ್ ಮೇಲೆ ಯಾವುದೋ ಕಪ್ಪು ಬಣ್ಣದ ದ್ರವ ಹರಿಯುತ್ತಿತ್ತು. ಅದು ರಕ್ತದಂತೆ ಕಾಣಿಸ್ತಿರ್ಲಿಲ್ಲ, ಬದಲಿಗೆ ಕಪ್ಪು ಮಸಿ ಅಥವಾ ಕಪ್ಪು ಎಣ್ಣೆಯಂತೆ ಇತ್ತು. ಅವನು ತಕ್ಷಣ ಅಲ್ಲಿಂದ ಹೊರಬರಲು ನಿರ್ಧರಿಸಿದ. ತನ್ನ ಅಪಾರ್ಟ್ಮೆಂಟ್ನ ಮುಖ್ಯ ಬಾಗಿಲಿನ ಕಡೆಗೆ ಓಡಿದ. ಆದ್ರೆ ಬಾಗಿಲು ಹೊರಗಿನಿಂದ ಯಾರೋ ಲಾಕ್ ಮಾಡಿದಂತೆ ಭಾಸವಾಗುತ್ತಿತ್ತು. ಅವನು ಎಷ್ಟು ಎಳೆದರೂ ಬಾಗಿಲು ಅಲುಗಾಡುತ್ತಿರಲಿಲ್ಲ. ಅಷ್ಟರಲ್ಲಿ ಅವನ ಫೋನ್ನಲ್ಲಿ ಮತ್ತೆ ಅದೇ ಅನ್ನೋನ್ ನಂಬರ್ನಿಂದ ವಿಡಿಯೋ ಕಾಲ್ ಬರಲು ಶುರುವಾಯಿತು. ಕಿರಣ್ ಕಾಲ್ ಅಟೆಂಡ್ ಮಾಡ್ಲಿಲ್ಲ, ಆದ್ರೆ ಫೋನ್ ತನ್ನಷ್ಟಕ್ಕೆ ತಾನೇ ಆನ್ ಆಯಿತು. ಈ ಬಾರಿ ವಿಡಿಯೋದಲ್ಲಿ ಕತ್ತಲೆ ಇರಲಿಲ್ಲ. ವಿಡಿಯೋದಲ್ಲಿ ಕಿರಣ್ ನಿಂತಿರುವ ಜಾಗವೇ ಕಾಣಿಸುತ್ತಿತ್ತು. ಅಂದ್ರೆ ಕಿರಣ್ನ ಫೋನ್ ಕ್ಯಾಮೆರಾ ಅವನನ್ನೇ ಚಿತ್ರೀಕರಿಸುತ್ತಿತ್ತು. ಆದ್ರೆ ವಿಡಿಯೋದಲ್ಲಿ ಕಿರಣ್ನ ಹಿಂದೆ ಒಬ್ಬ ಎತ್ತರದ ಮುಖವಿಲ್ಲದ ಕಪ್ಪು ಆಕೃತಿ ಅವನ ಕುತ್ತಿಗೆಯ ಹತ್ತಿರ ಕೈ ಚಾಚುತ್ತಿರುವುದು ಕಂಡಿತು. ಕಿರಣ್ ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದ, ಅಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಮತ್ತೆ ಫೋನ್ ಕಡೆ ನೋಡಿದಾಗ ಆ ಆಕೃತಿ ಅವನಿಗೆ ಇನ್ನೂ ಹತ್ತಿರ ಬಂದಿತ್ತು. ನೀನು ನನ್ನನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಕಿರಣ್. ಫೋನ್ನಿಂದ ಒಂದು ವಿಚಿತ್ರ ಧ್ವನಿ ಕೇಳಿಸಿತು. ನಾನು ನಿನ್ನ ಡಿಜಿಟಲ್ ಲೋಕದಲ್ಲಿ ಹುಟ್ಟಿದವನು. ನೀನು ಡಿಲೀಟ್ ಮಾಡಿದ ಫೈಲ್ಗಳಲ್ಲಿ, ನೀನು ನೋಡಿದ ಭಯಾನಕ ವಿಡಿಯೋಗಳಲ್ಲಿ ನಾನಿದ್ದೆ. ಈಗ ನೀನೇ ನನ್ನ ವಿಳಾಸ. ಕಿರಣ್ ಕಿರುಚುತ್ತಾ ಬಾಗಿಲನ್ನು ಜೋರಾಗಿ ಒದ್ದನು. ಈ ಬಾರಿ ಬಾಗಿಲು ತೆರೆಯಿತು. ಅವನು ಹೊರಗೆ ಕಾರಿಡಾರ್ಗೆ ಓಡಿಬಂದ. ಇಡೀ ಅಪಾರ್ಟ್ಮೆಂಟ್ ಬ್ಲಾಕ್ನಲ್ಲಿ ಲೈಟ್ಗಳಿರ್ಲಿಲ್ಲ. ಅವನು ಲಿಫ್ಟ್ ಕಡೆಗೆ ಓಡಿದ. ಲಿಫ್ಟ್ ಬಾಗಿಲು ತಾನಾಗಿಯೇ ತೆರೆದಿತ್ತು. ಅವನು ಒಳಗಡೆ ನುಗ್ಗಿ ಜಿ ಬಟನ್ ಒತ್ತಿದ. ಲಿಫ್ಟ್ ಕೆಳಗೆ ಹೋಗುವ ಬದಲು ಮೇಲೆ ಹೋಗಲು ಶುರುವಾಯಿತು. ಲಿಫ್ಟ್ನ ಒಳಗಿರುವ ಕನ್ನಡಿಯಲ್ಲಿ ಕಿರಣ್ಗೆ ತನ್ನ ಮುಖ ಕಾಣಿಸಲಿಲ್ಲ. ಕನ್ನಡಿಯಲ್ಲಿ ಕಿರಣ್ ಇರಬೇಕಾದ ಜಾಗದಲ್ಲಿ ಕೇವಲ ಆ ಕಪ್ಪು ಆಕೃತಿ ಮಾತ್ರ ಇತ್ತು. ಅದು ಕಿರಣ್ಣನ್ನು ನೋಡಿ ನಗುತ್ತಿರುವಂತೆ ಭಾಸವಾಯಿತು. ಲಿಫ್ಟ್ 40ನೇ ಅಂತಸ್ತಿನಲ್ಲಿ ಬಂದು ನಿಂತಿತ್ತು. ಬಾಗಿಲು ತೆರೆದಾಗ ಮುಂದೆ ಇದ್ದದ್ದು ಕಿರಣ್ನ ಆಫೀಸ್ ಕ್ಯಾಬಿನ್. ಅವನು ಮನೆಯಿಂದ ಆಫೀಸಿಗೆ ಹೇಗ್ ಬಂದ ಎಂದು ಅವನಿಗೇ ತಿಳಿಯಲಿಲ್ಲ. ಅವನ ಲ್ಯಾಪ್ಟಾಪ್ ಅಲ್ಲಿ ಆನ್ ಆಗಿತ್ತು. ಸ್ಕ್ರೀನ್ ಮೇಲೆ ಒಂದು ಮೆಸೇಜ್ ಇತ್ತು. ಅಪ್ಲೋಡ್ ಕಂಪ್ಲೀಟ್. ವೆಲ್ಕಮ್ ಟು ದ ಸರ್ವರ್, ಕಿರಣ್. ಅವನು ತನ್ನ ಕೈಗಳನ್ನು ನೋಡಿಕೊಂಡ. ಅವನ ಕೈಗಳು ನಿಧಾನವಾಗಿ ಪಿಕ್ಸೆಲ್ಗಳಾಗಿ ಬದಲಾಯಿಸುತ್ತಿದ್ದವು. ಅವನು ಕಣ್ಮರೆಯಾಗುತ್ತಿದ್ದ. ಮರುದಿನ ಬೆಳಿಗ್ಗೆ ಆಫೀಸಿಗೆ ಬಂದವರು ಕಿರಣ್ನ ಕುರ್ಚಿಯ ಮೇಲೆ ಕೇವಲ ಅವನ ಫೋನ್ ಬಿದ್ದಿರುವುದನ್ನು ನೋಡಿದರು. ಕಿರಣ್ ಎಲ್ಲಿ ಹೋದ ಎಂದು ಯಾರಿಗೂ ತಿಳಿಯಲಿಲ್ಲ. ಆದ್ರೆ ಅಂದಿನಿಂದ ಆಫೀಸಿನ ಯಾರಾದರೂ ತಡರಾತ್ರಿ ಕೆಲಸ ಮಾಡುವಾಗ ಅನ್ನೋನ್ ವಿಡಿಯೋ ಕಾಲ್ ಬಂದ್ರೆ ಅದರಲ್ಲಿ ಕಿರಣ್ನ ಮುಖ ಕಾಣಿಸುತ್ತದೆ. ಸಹಾಯಕ್ಕಾಗಿ ಬೇಡುತ್ತಿರುವ ಕಿರಣ್ನ ಮುಖ.